ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭಾರೀ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಂದ್ರಶೇಖರ್ ಅನ್ನೋರು ಆತ್ಮಹತ್ಯೆಗೆ ಶರಣಾಗಿದ್ದರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಬುಲಾವ್ ಕೊಡಲಾಗಿದೆ. ವಿಚಾರಣೆಗೆ ಸಂಬಂಧಪಟ್ಟಂತೆ ಅವರನ್ನು ವಿಚಾರಣೆ ನಡೆಸ್ತಾರೆ. ಇತ್ತೀಚೆಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿತ್ತು. 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿತ್ತು. ಸಚಿವ ನಾಗೇಂದ್ರ ತಲೆದಂಡನೂ ಆಯಿತು. ಇದಾದ ಬಳಿಕ ಇವತ್ತು ಎಸ್ಐಟಿ ಅಧಿಕಾರಿಗಳ ಮುಂದೆ ಮಾಜಿ ಸಚಿವ ಬಿ ನಾಗೇಂದ್ರ ಹಾಜರಾಗ್ತಾರೆ. ಬಿ ನಾಗೇಂದ್ರ, ಶಾಸಕ ಬಸವನಗೌಡ ದದ್ದಲ್ಗೂ ನೋಟಿಸ್ ಕೊಡಲಾಗಿದೆ. ಎಸ್ಐಟಿಯ ಮುಂದೆ ಇಬ್ಬರು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ಎಸ್ಐಟಿಯ ಮುಖ್ಯಸ್ಥ ಮನೀಶ್ ಖರ್ಬೀಕರ್ ನೇತೃತ್ವದಲ್ಲಿ ವಿಚಾರಣೆ ಆಗುತ್ತೆ. ಇಬ್ಬರ ಹೇಳಿಕೆಯನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ ಎಸ್ಐಟಿ. ಚಂದ್ರಶೇಖರ್ ಅನ್ನೋರು ಆತ್ಮಹತ್ಯೆಗೆ ಶರಣಾಗಿದ್ರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂತ ಅವರೊಂದು ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದರು. ಅದೇ ಡೆತ್ ನೋಟ್ನಲ್ಲಿ ಸಚಿವರ ಮೌಖಿಕ ಆದೇಶದ ಮೇರೆಗೆ ಅಂತಲೂ ಉಲ್ಲೇಖ ಮಾಡಿದ್ರು. ಆ ಸಚಿವರು ಯಾರು? ನಾಗೇಂದ್ರ. ಈ ಹಿನ್ನೆಲೆಯಲ್ಲಿ ಅವರ ತಲೆದಂಡನೂ ಆಯಿತು. ಇವತ್ತು ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಇನ್ನು ಅಕ್ರಮ ಹಣ ವರ್ಗಾವಣೆ ಮಾಡಿದ ಸಂಬಂಧ ವಿಚಾರಣೆ ನಡೆಯುತ್ತೆ ಇವತ್ತು. ಈಗಾಗಲೇ ನಾಗೇಂದ್ರ PA ನೆಕ್ಕುಂಟಿ ನಾಗರಾಜ್ ಈತನನ್ನ ಬಂಧಿಸಲಾಗಿದೆ. PAಯನ್ನ ಬಂಧಿಸಿದ್ದಾರೆ ಅಂತಂದ ಮೇಲೆ ಸಚಿವರು ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರಲ್ವಾ? ಗೊತ್ತಿಲ್ಲ. ಇವತ್ತು ವಿಚಾರಣೆ ಆಗಬೇಕು. ಭಾರೀ ಭ್ರಷ್ಟಾಚಾರ ಪ್ರಕರಣದಲ್ಲಿ 10ಕ್ಕೂ ಹೆಚ್ಚು ಜನ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಇದೀಗ ಎಸ್ಐಟಿಯಿಂದ ಮಾಜಿ ಸಚಿವ ನಾಗೇಂದ್ರ ವಿಚಾರಣೆ ಆಗುತ್ತೆ ಇವತ್ತು. ಕೇಸಲ್ಲಿ ಮೊದಲಿನಿಂದಲೂ ನಾಗೇಂದ್ರ ಹೆಸರು ಕೇಳಿ ಬರ್ತಾನೆ ಇತ್ತು. ಎಸ್ಐಟಿಯಿಂದ ನಾಗೇಂದ್ರಗೆ ನೋಟಿಸ್ ಕೊಟ್ಟು ಬುಲಾವ್ ಕೊಡಲಾಗಿದೆ. ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ ಸಂಬಂಧ ವಿಚಾರಣೆ ನಡೆಯುತ್ತೆ ಇವತ್ತು. ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನು ಎಲ್ಲರೂ ಒಪ್ಕೊಳ್ತಾ ಇದ್ದಾರೆ. 187 ಕೋಟಿ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಆಗಿದ್ದು ಹೇಗೆ? ಯಾವುದ್ಯಾವುದೋ ಅಕೌಂಟ್ಗಳಿಗೆ ಹಣ ಟ್ರಾನ್ಸ್ಫರ್ ಆಗಿದೆ. ಸಚಿವರಿಗೆ ಗೊತ್ತಿಲ್ಲದೆ ಇದೆಲ್ಲ ಆಗುತ್ತಾ? ಈ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರ ಹೆಸರನ್ನು ಪ್ರಸ್ತಾಪ ಆಗಿತ್ತು. ಇವತ್ತು ಅವರ ವಿಚಾರಣೆ ಆಗುತ್ತೆ. ಅಭಿಷೇಕ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಭಿಷೇಕ್, ನಾಗೇಂದ್ರ ಅವರನ್ನ ಈ ಹಿಂದೆ ಎಸ್ಐಟಿ ಕರೆಸಿ ವಿಚಾರಣೆ ಮಾಡಬೇಕಾಗಿತ್ತು, ಆದರೆ ಆಗಿರಲಿಲ್ಲ. ಸ್ವಲ್ಪ ತಡವಾದರೂ ಕೂಡ ಈಗ ನೋಟಿಸ್ ಕೊಟ್ಟಿದೆ, ವಿಚಾರಣೆಗೆ ಕರೆದಿದ್ದಾರೆ. ಈ ಪ್ರಕರಣದಲ್ಲಿ ನಾಗೇಂದ್ರ ಅವರ ಪಾತ್ರ ಏನಿರಬಹುದು ಅಂತ? ಈಗಾಗಲೇ ಏನು ಅವರು ಕೂಡ ಒಂದು ಸಮಯಾವಕಾಶವನ್ನು ಕೇಳಿದ್ರು. ಈ ರೀತಿಯಾಗಿ ನೋಟಿಸ್ಗೆ ಸ್ಪಂದನೆ ಮಾಡ್ತೀನಿ ಅಂದರೆ ನೋಟಿಗೆ ಇಂತಿಷ್ಟು ದಿನಗಳ ಕಾಲ ಟೈಮ್ ಕೊಡಿ ಅಂತ ಹೇಳಿ. ಇಂದು ಅವರಿಗೆ ಒಂದು ಬುಲಾವ್ ಕೂಡ ಬಂದಿದೆ. ಅಲ್ಲಿ ಎಕ್ಸಾಕ್ಟ್ ಆಗಿ ಏನಾಯಿತು ಅಂತ ಹೇಳಿ, ಅಂದರೆ ಚಂದ್ರಶೇಖರ್ ಒಬ್ಬರು ಏನು ಡೆತ್ ನೋಟ್ನಲ್ಲೂ ಕೂಡ ಉಲ್ಲೇಖವನ್ನು ಮಾಡ್ತಾರೆ. ಇದಕ್ಕೆ ಎಲ್ಲವೂ ಕೂಡ ಅಂದರೆ ಈ ರೀತಿಯಾದಂತಹ ಒಂದು ಅಕ್ರಮಗಳನ್ನು ಬಗ್ಗೆ ಶಾಸಕರಿಗೂ ಕೂಡ ಗೊತ್ತಿತ್ತು ಅನ್ನುವಂತಹ ರೀತಿಯಲ್ಲಿ ಒಂದು ಉಲ್ಲೇಖಗಳನ್ನು ಮಾಡಿರುವಂಥದ್ದು. ಹೀಗಾಗಿ ಅವರ ಎನ್ಕ್ವೈರಿ ಬಹು ಮುಖ್ಯವಾಗಿರುತ್ತೆ. ಇದೇ ಒಂದು ಕಾರಣದಿಂದಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆಯಿತು. ಮೇಲ್ನೋಟದ ಒಂದಷ್ಟು ಇಂಟೆಲಿಜೆನ್ಸ್ ರಿಪೋರ್ಟ್ಗಳನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ನಾಗೇಂದ್ರ ಅವರು ಈ ಒಂದು ಹಗರಣದ ವಿಚಾರವಾಗಿ ಗೊತ್ತಿತ್ತು ಅನ್ನುವಂತಹ ಒಂದು ಇಂಟೆಲಿಜೆಂಟ್ ರಿಪೋರ್ಟ್ಗಳು ಕೂಡ ಸರ್ಕಾರ ಕೈ ಸೇರಿದಂತಹ ಹಿನ್ನೆಲೆಯಲ್ಲಿ ಅವರ ತಲೆದಂಡ ಕೂಡ ಆಗಿತ್ತು. ಇಂದು ಅದೇ ವಿಚಾರವಾಗಿ ಒಂದಷ್ಟು ಪ್ರಶ್ನೆಗಳನ್ನು SIT ಅಧಿಕಾರಿಗಳು ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹಣ ವರ್ಗಾವಣೆ ವಿಚಾರವಾಗಿ ನಿಮಗೆ ಗೊತ್ತಿದ್ರೂ ಕೂಡ ಅದರ ವಿರುದ್ಧವಾಗಿ ಕ್ರಮವನ್ನು ಯಾಕೆ ಕೈಗೊಂಡಿಲ್ಲ ಅಂತ ಹೇಳಿ ಇಲ್ಲಿ ಮೊದಲನೇದಾಗಿ ಎಲೆಕ್ಷನ್ ಪರ್ಪಸ್ಗೆ ಬೇರೆ ಆಂಧ್ರ ಆಗಿರಬಹುದು ಮತ್ತು ಇನ್ನಿತರ ಕಡೆ ಇರುವಂತಹ ವ್ಯಕ್ತಿಗಳ ಅಕೌಂಟ್ಗೆ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಚುನಾವಣೆಗೆ ಬಳಕೆ ಆಗಿದೆಯಾ? ವಾಲ್ಮೀಕಿ ನಿಗಮದ ಹಣ ಏನು ಚುನಾವಣೆಗೆ ಏನಾದರೂ ಬಳಕೆ ಆಗಿದೆಯಾ, ಅಥವಾ ಈ ಹಿಂದೆ ಯಾವುದಾದ್ರೂ ವಿಚಾರವಾಗಿ ಇದರ ಜೊತೆ ಬೇರೆ ಯಾರಾದರೂ ಸಚಿವರಾಗಿರಬಹುದು, ಅಧ್ಯಕ್ಷರ ಜೊತೆ ಆಗಿರಬಹುದು, ಮತ್ತು ಇನ್ನಿತರ ವ್ಯಕ್ತಿಗಳ ಜೊತೆ ಒಂದು ಚರ್ಚೆಗಳಾಗಿದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಕೇಳಲಿದ್ದಾರೆ ಇಂದು ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಮತ್ತೊಬ್ಬ ಶಾಸಕರನ್ನು ಕೂಡ ಇಂದು ಕರೆಸಿ ವಿಚಾರಣೆಯನ್ನು ನಡೆಸಬೇಕಾಗುತ್ತೆ. ಯಾಕಂದರೆ ಅಧ್ಯಕ್ಷರು ಆಗಿರುವಂತಹ ಕಾರಣದಿಂದಾಗಿ ಅವರ ಅನತಿಯ ಮೇರೆಗೆ ಬೇರೆ ಯಾವುದೇ ರೀತಿಯಾದಂತಹ ಅಲ್ಲಿ ಈ ರೀತಿಯಾದಂತಹ ಒಂದು ಹಣ ವರ್ಗಾವಣೆ ದಂಧೆಯನ್ನು ಕೂಡ ಆಗೋದಕ್ಕೆ ಸಾಧ್ಯವಾಗೋದಿಲ್ಲ. ಅವರ ಗಮನಕ್ಕೂ ಇದು ಇರಲೇಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಗೊತ್ತಿಲ್ಲದೆಯೋ ಅಥವಾ ಗೊತ್ತಿದ್ದು ಈ ರೀತಿಯಾದಂತಹ ವರ್ಗಾವಣೆ ಆಗಿದೆಯಾ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಗೊತ್ತಾಗಲಿದೆ. ಈಗ ಸದ್ಯ SIT ಅಧಿಕಾರಿಗಳಲ್ಲಿ ಮುಂದೆ ಇನ್ನು ಕೆಲವೇ ಕ್ಷಣದಲ್ಲಿ ಅವರಿಬ್ಬರು ಕೂಡ ಹಾಜರಾಗಲಿದ್ದಾರೆ. ವಾಸುದೇವ್. ಓಕೆ, ರೈಟ್. ಥ್ಯಾಂಕ್ ಯು ಅಭಿಷೇಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.